KN ರಾಜಣ್ಣ ಒಂದು ರೀತಿ ಈ ರೀತಿ ಮಾತಾಡಿದ್ರೆ ನಂತರ ಅವರು ಮತ್ತೆ ಮಾತನಾಡ್ತಾರೆ, ಟಿಪ್ಪು ಅವರಿಂದ ಕೊಡವರ ಒಂದು ದಮನವನ್ನು ಸಮರ್ಥಿಸಿಕೊಟ್ಟಿದ್ದಾರೆ KN ರಾಜಣ್ಣ. ಯಾಕಂದ್ರೆ ಹೊಸ ವಿವಾದದಲ್ಲಿ ಸಿಲುಕಿಬಿಟ್ರ ಈ ರೀತಿಯಾಗಿ ಮಾತನಾಡಿ ಎನ್ನುವಂತಹ ಪ್ರಶ್ನೆ KN ರಾಜಣ್ಣ ಅವರು ಒಂದು ರೀತಿ ಆ ರೀತಿ ಮತ್ತೆ ಈ ರೀತಿ ಕೂಡ ಮಾತನಾಡ್ತಾ ಇದ್ದಾರೆ. ಟಿಪ್ಪು ಅವರಿಂದ ಕೊಡವರ ದಮನ ಇದನ್ನ ಸಮರ್ಥಿಸಿದ್ದಾರೆ ರಾಜಣ್ಣ. ಹೊಸ ವಿವಾದದಲ್ಲಿ ಸಿಲುಕಿದ್ರ ಮಾಜಿ ಮಂತ್ರಿ KN ರಾಜಣ್ಣ ಎನ್ನುವಂತಹ ಪ್ರಶ್ನೆ. ಅಲ್ಲೆಲ್ಲೋ ಕೊಡಗಲ್ಲಿ ಟಿಪ್ಪು ಪ್ರಭುತ್ವವನ್ನು ಪ್ರಶ್ನೆ ಮಾಡಿದಾಗ ಹೇಳ್ತಾರೆ ಅವರು, ಟಿಪ್ಪು ನಿರ್ದಯವಾಗಿ ಅದನ್ನು ಹತ್ತಿಕ್ಕಿದ್ದು ಅಥವಾ ಹತ್ತಿಕ್ಕಿರಬಹುದು ಅಂತ ಹೇಳ್ತಾರೆ. ರೂತ್ಲೆಸ್ ಆಗಿ ಅದನ್ನು ಸಪರೇಟ್ ಮಾಡಲೇಬೇಕಾಗುತ್ತೆ ನಾವು. ಇದನ್ನೆಲ್ಲ ಟಿಪ್ಪು ಹೇಗೆ ಹಾಗೆ ಹೀಗೆ ಮಾಡಿಬಿಟ್ಟ ಅಂತಾರೆ. ಆದರೆ ಮಾಡಿರೋದನ್ನು ಹೇಳಿ ಬೇಡ ಅಂತಾಳಲ್ಲ, ಹಾಗೆಯೇ ಒಳ್ಳೆಯದನ್ನು ಕೂಡ ಹೇಳಬೇಕು, ಕೆಟ್ಟದ್ದು ಒಳ್ಳೆಯದು ಎರಡನ್ನೂ ಹೇಳಬೇಕು. ನಮ್ಮ ಮಕ್ಕಳಿಗೆ ನಾವು ಇತಿಹಾಸವನ್ನು ಸ್ಪಷ್ಟವಾಗಿ ತಿಳಿಸಬೇಕು, ಅದರ ಅಗತ್ಯ ಇದೆ. ಇತಿಹಾಸವನ್ನು ಯಾರು ಕೂಡ ತಿರುಚಬಾರದು ಅಂತ ಹೇಳಿದ್ದಾರೆ CM ಆಪ್ತ ಆಗಿರುವಂತಹ KN ರಾಜಣ್ಣ. ಈ ವಿಚಾರದಲ್ಲಿ ಟಿಪ್ಪು ಅವರಿಂದ ಕೊಡವರ ಒಂದು ದಮನವನ್ನು ಸಮರ್ಥಿಸಿದ್ದಾರೆ KN ರಾಜಣ್ಣ. ಟಿಪ್ಪು ಪರವಾಗಿ ಮಾತಾಡ್ತಾರೆ, ಅವರ ಒಂದು ಮಾಡಿದಂಥ ಬೇರೆ ಕೆಲಸಗಳನ್ನು ಕೂಡ ಮಾತನಾಡ್ತಾರೆ. ಈ ಮೂಲಕ ಒಂದು ಹೊಸ ವಿವಾದವನ್ನು ಸೃಷ್ಟಿಸ್ಬಿಟ್ರ, ಅವರ ಮೇಲೆ ಎಳ್ಕೊಂಡ್ರ ಎನ್ನುವಂತಹ ಒಂದು ಮಾತು. ಅವನ ಪ್ರಭುತ್ವವನ್ನು ಪ್ರಶ್ನೆ ಮಾಡಿದಾಗ ಅವನು ರೂಪ್ಲೆಸ್ ಆಗಿ ಅದನ್ನು ಸಪ್ರೆಸ್ ಮಾಡಲೇಬೇಕಾಗ್ತದೆ. ಇದೆಲ್ಲ ಹಂಗೆ ಮಾಡ್ಬಿಟ್ಟ ಹಿಂಗೆ ಮಾಡ್ಬಿಟ್ಟ, ಮಾಡಿರೋದನ್ನೇ ಹೇಳಲಿ, ಅವನೇನು ಒಳ್ಳೇದು ಮಾಡಿದಾನೆ ಅದನ್ನು ಹೇಳ್ಬೇಕಲ್ಲ. ನಮ್ಮ ಮಕ್ಕಳುಗಳಿಗೆ ಇತಿಹಾಸ ಸ್ಪಷ್ಟವಾಗಿ ಗೊತ್ತಾಗ್ಬೇಕು. ಯಾವಾಗಲ್ಲಿ ಅವನ ಪ್ರಭುತ್ವವನ್ನು ಪ್ರಶ್ನೆ ಮಾಡಿದಾಗ ಅವನು ರೂಪ್ಲೆಸ್ ಆಗಿ ಅದನ್ನು ಸಪ್ರೆಸ್ ಮಾಡಲೇಬೇಕಾಗ್ತದೆ. ಇದೆಲ್ಲ ಹಂಗೆ ಮಾಡ್ಬಿಟ್ಟ ಹಿಂಗೆ ಮಾಡ್ಬಿಟ್ಟ, ಮಾಡಿರೋದನ್ನೇ ಹೇಳಲಿ, ಅವನೇನು ಒಳ್ಳೇದು ಮಾಡಿದಾನೆ ಅದನ್ನು ಹೇಳ್ಬೇಕಲ್ಲ. ನಮ್ಮ ಮಕ್ಕಳುಗಳಿಗೆ ಇತಿಹಾಸ ಸ್ಪಷ್ಟವಾಗಿ ಗೊತ್ತಾಗ್ಬೇಕು. KN ರಾಜಣ್ಣ ನೋಡಿ, ಟಿಪ್ಪು ಸುಲ್ತಾನ್ ಬಗ್ಗೆ ಎರಡು ರೀತಿಯಾಗಿ ಕೂಡ ಮಾತನಾಡ್ತಾರೆ. ಕೊಡವರ ಒಂದು ದಮನವನ್ನು ಕೂಡ ಸಮರ್ಥಿಸಿಕೊಳ್ಳುತ್ತಾರೆ. ಆ ರೀತಿಯಾಗಿ ಒಂದು ಹೊಸ ವಿವಾದವನ್ನು ಏನಾದರೂ ಮೈ ಮೇಲೆ ಎಳೆದುಕೊಂಡ್ಬಿಟ್ರ ಅಂತ. ಯಾಕಂದರೆ ಟಿಪ್ಪು ಸುಲ್ತಾನ್ ಆಗ ಮಾಡ್ದ ಹೀಗೆ ಮಾಡ್ದ ಏನೇನೋ ಮಾಡ್ದ ಅಂತ ಹೇಳ್ತಾರೆ ಜನರು. ಆದರೆ ಹಾಗೆ ಹೇಳೋದಕ್ಕೂ ಮುಂಚೆ ತಿಳ್ಕೋಬೇಕು ಇತಿಹಾಸವನ್ನು ಸರಿಯಾಗಿ. ಈ ಒಂದು ಇತಿಹಾಸವನ್ನು ನಾವು ನಮ್ಮ ಮಕ್ಕಳಿಗೆ ನಾವು ಸರಿಯಾಗಿ ತಿಳಿಸೋದು ಅಗತ್ಯ ಇದೆ. ಯಾಕಂದರೆ ಟಿಪ್ಪು ನಿರ್ದಯವಾಗಿ ಅದನ್ನು ಹತ್ತಿಕ್ಕುವಂಥ ಕೆಲಸ ಮಾಡಿದೆ, ಇಲ್ಲ ಅಂತ ಹೇಳಲ್ಲ. ರೂತ್ಲೆಸ್ ಆಗಿ ಅದನ್ನು ನಾವು ಸಪ್ರೇಟ್ ಮಾಡಬೇಕಂದ್ರೆ ಅವರು ಮಾಡಿದಂಥ ಒಳ್ಳೆಯ ಕೆಲಸ ಮತ್ತು ಕೆಟ್ಟ ಕೆಲಸ ಎಲ್ಲವನ್ನೂ ನಾವು ಹೇಳಬೇಕಾಗುತ್ತೆ. ಹಾಗೆ ಮಾಡಿಬಿಟ್ಟ ಹೀಗೆ ಮಾಡಿಬಿಟ್ಟ ಅಂತ ಸುಮ್ಮನೆ ಏನೇನೋ ಕಥೆಗಳನ್ನು ಹೇಳೋದಲ್ಲ, ಕಟ್ಟೋದಲ್ಲ. ಟಿಪ್ಪು ಸುಲ್ತಾನ್ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳಿ. ನಿಮ್ಮ ಮಕ್ಕಳಿಗೆ ಮುಂಬರುವಂಥ ಒಂದು ಪೀಳಿಗೆಗೆ ಸರಿಯಾಗಿ ತಿಳಿಸಿ ಇತಿಹಾಸವನ್ನು. ಯಾರೂ ಕೂಡ ಇತಿಹಾಸವನ್ನು ತಿರುಚುವಂತಹ, ಬದಲು ಮಾಡುವಂತಹ ಅಥವಾ ಇತಿಹಾಸವನ್ನು ಸುಳ್ಳು ಮಾಡುವಂತಹ ಒಂದು ಕೆಲಸವನ್ನು ಮಾಡಬಾರದು. ನಮ್ಮ ಮಕ್ಕಳಿಗೆ ನಾವು ಒಳ್ಳೆಯ ಇತಿಹಾಸವನ್ನು ಹೇಳ್ಕೊಡ್ಬೇಕು, ನಿಜವಾದಂಥ ಇತಿಹಾಸವನ್ನು ಹೇಳ್ಕೊಡ್ಬೇಕು. ಟಿಪ್ಪು ಸುಲ್ತಾನ್ ಏನೇ ಒಂದು ಕೆಟ್ಟ ಕೆಲಸ ಮಾಡಿದ್ರು ಸರಿ ಅದನ್ನೂ ಹೇಳಬೇಕು, ಒಳ್ಳೆಯ ಕೆಲಸ ಮಾಡಿದ್ರೆ ಅದನ್ನೂ ಹೇಳಬೇಕು, ಎರಡನ್ನೂ ಹೇಳಬೇಕು. ಒಂದನ್ನೇ ಮಾತ್ರ ಹೇಳೋದು ಸರಿಯಲ್ಲ, ತಪ್ಪಲ್ಲ ಅಂತ ಹೇಳಿದ್ದಾರೆ KN ರಾಜಣ್ಣ. ಮಾಜಿ ಮಂತ್ರಿಯಾಗಿರುವಂಥ ರಾಜಣ್ಣ ಅವರ ಒಂದು ಈ ಮಾತು ಏನಿದೆ, ಇದು ಕೂಡ ಈಗ ಒಂದು ಹೊಸ ವಿವಾದಕ್ಕೆ ಏನಾದರೂ ಸೃಷ್ಟಿ ಮಾಡುತ್ತಾ ಅಂತ. ಯಾಕಂದರೆ ಎಲ್ಲೋ ಕೊಡವದಲ್ಲಿ ಆದಂಥ ಒಂದು ವಿಚಾರ ಅಲ್ಲಿ ಹತ್ತಿಕ್ಕುವಂಥ ಕೆಲಸ ಏನಿದೆ ಅದರ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.